ಹೆಚ್ಚಿನ ಸಮಯವನ್ನು ನಿಮ್ಮ ಮೊಬೈಲಲ್ಲಿ ಕಾಲ ಕಳೆಯುವವರೇ. ನೀವು ನಿದ್ದೆ ಮಾಡುವ ಸಂದರ್ಭದಲ್ಲಿ ಕೂಡ ನಿಮ್ಮ ಮೊಬೈಲನ್ನು ನಿಮ್ಮ ಪಕ್ಕದಲ್ಲಿ ಇಟ್ಟು ತಾನೇ ನಿದ್ದೆ ಮಾಡುತ್ತೀರಾ? ಅದರಲ್ಲೂ ನಿದ್ದೆಯಿಂದ ಎದ್ದ ಕೈ ಹೋಗುವುದೇ ಮೊದಲು ಮೊಬೈಲಲ್ಲಿ ತಾನೇ. ಪ್ರಿಯರೇ, ಲೋಕದವರನ್ನು ನೋಡಿರಿ. ಆ ಮೊಬೈಲ್ ಇಟ್ಟುಕೊಂಡು ಅವರ ಟ್ಯಾಲೆಂಟನ್ನು ಅಥವಾ ಅವರ ಕಾರ್ಯಗಳನ್ನು ಲೋಕದ ಜನರಿಗೆ ಯಾವ ರೀತಿ ತಿಳಿಸುತ್ತಿದ್ದಾರೆ ಅಂತ ತಿಳಿದುಕೊಳ್ಳಿ. ಅವರಿಗೆ ಈ ರೀತಿ ಲೋಕದವರಿಗೆಲ್ಲ ತಿಳಿಸಬೇಕೆಂದು ಯಾರೂ ಅವರಿಗೆ ಹೇಳಲಿಲ್ಲ ತಾನೇ. ಆದರೆ ಕ್ರೈಸ್ತರಾದ ನಮಗೆ ಲೋಕದ ಜನರಿಗೆಲ್ಲ ಸಾರಲು ತಿಳಿಸುವ ಸುವಾರ್ತೆ ನಮ್ಮ ಕೈಯಲ್ಲುಂಟು. ಈ ಸುವಾರ್ತೆಯನ್ನು ಯಾವ ರೀತಿ ಲೋಕದವರಿಗೆ ತಿಳಿಸಬೇಕೆಂದರೆ ಈ ರೀತಿಯ ಸೋಷಿಯಲ್ ಮೀಡಿಯಾ ಮುಖಾಂತರ ಉಪಯೋಗಿಸಬಹುದಲ್ವಾ? ಸತ್ಯವೇದದಲ್ಲಿ 5 ತಲಾಂತು 2 ತಲಾಂತು 1 ತಲಾಂತು ಕೊಟ್ಟು ದೇಶಾಂತರಕ್ಕೆ ಹೋದ ಸಾಮ್ಯವನ್ನು ಮತ್ತಾಯಿ 25ರಲ್ಲಿ ಓದುತ್ತೇವೆ. 1 ತಲಾಂತು ಪಡ್ಕೊಂಡವನು ಅದನ್ನು ಭೂಮಿಯಲ್ಲಿ ಹೂತಿಟ್ಟನು. ಅವನಿಗೆ ದೊರೆತ ಶಿಕ್ಷೆ ಏನೆಂದು ಸತ್ಯವೇದ ತಿಳಿಸುತ್ತದೆ. ಪ್ರಿಯರೇ, ನೀನು ನಿಜವಾಗಿಯೂ ದೇವರನ್ನು ಪ್ರೀತಿಸುವುದಾದರೆ ದೇವರ ವಾಕ್ಯವನ್ನು ಇತರರಿಗೆ ತಿಳಿಸು. ತಿಳಿದ ಸತ್ಯವನ್ನು ನಿನ್ನಲ್ಲಿ ಹೂತಿಡಬೇಡ. ಒಂದು ಆತ್ಮವಾದರೂ ದೇವರನ್ನು ಅರಿಯಲಿ. ನಾನು ಈ ಯೂಟ್ಯೂಬ್ ಮಾಡಲು ಕಾರಣ, ಪಾಪದ ಜೀವಿತದಲ್ಲಿ ಜೀವಿಸಿದ ನನ್ನನ್ನು ಸತ್ಯವೇದ ತಿಳಿದರೂ ಸತ್ಯವೇದದ ಪ್ರಕಾರ ಜೀವಿಸದೆ ಲೋಕ ರೀತಿಯಾಗಿ ಜೀವಿಸಿ ಸ್ವಂತದವರಿಂದಲೂ ರಕ್ತ ಸಂಬಂಧದವರಿಂದಲೂ ತಿರಸ್ಕರಿಸಲ್ಪಟ್ಟವನಾಗಿ ಜೀವಿಸಿದ ನನ್ನನ್ನು ದೇವರ ಕರುಣೆಯಿಂದ ಬಿಡುಗಡೆಯಾಗಲಿಕ್ಕೆ ಸಾಧ್ಯವಾಗದಂಥ ಪಾಪದಿಂದ ದೇವರು ಒಂದೊಂದು ಮುಖಾಂತರಗಳನ್ನು ನನ್ನ ಜೀವಿತದಲ್ಲಿ ಉಂಟು ಮಾಡಿ ಆ ಪಾಪದ ಜೀವಿತದಿಂದ ಬಿಡಿಸಿ ದೇವರ ಮಗನಾಗಿ ಈ ದಿವಸ ನಿಲ್ಲಿಸಿದ್ದಾನೆ. ಆದ ಕಾರಣ ಈ ಯೇಸು ಕ್ರಿಸ್ತನ ಪ್ರೀತಿಯನ್ನು, ಈ ವಾಕ್ಯವನ್ನು ಓಪನ್ ಆಗಿ ಈ ಕಾಲದಲ್ಲಿ ಹೇಳಲಿಕ್ಕೆ ಸಾಧ್ಯವಾಗಲು ಕಷ್ಟವಿರುವಾಗ ಈ ರೀತಿಯಾಗಿ ಈ ಯೂಟ್ಯೂಬ್ ಮುಖಾಂತರ ಹೇಳಲು ಕಾರಣ. ಪ್ರಿಯರೇ, ಒಂದೇ ಉದ್ದೇಶ, ನನ್ನನ್ನು ಪಾಪದ ಜೀವಿತದಿಂದ ರಕ್ಷಿಸಿದ ದೇವರಿಗೆ ಬದಲಾಗಿ ಒಂದು ಆತ್ಮವನ್ನಾದರೂ ರಕ್ಷಣೆಗೆ ತರಬೇಕೆಂಬ ಉದ್ದೇಶ ಮಾತ್ರ.